ಎಲ್ರಿಗೂ ನಮಸ್ಕಾರ. ಸಾರಿ, ನಾನು ತೀರ್ಥಹಳ್ಳಿಯಿಂದ ಬರ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ತಡ ಆಗೋಯ್ತು. ಇಲ್ಲ, ನನಗೆ ಸುನೈನಾ ಫಸ್ಟ್ ನನಗೆ ಫೋನ್ ಮಾಡಿ ಹೇಳಿದ್ರು ಈ ಥರ ಒಂದು ಸಿನಿಮಾ ಇದೆ ಅಂತ. ನಾನು ಡೈರೆಕ್ಟ್ ಯಾರು ಅಂತೆಲ್ಲ ಕೇಳಿದೆ. ಆಮೇಲೆ ಶಿವಾಜಿ ಸೂರತ್ಕಲ್ ಕೂಡ ನಾನು ನೋಡಿದ್ದೆ, ನನಗೆ ಇಷ್ಟ ಆಗಿತ್ತು. ಆಕಾಶ್ ಅವ್ರ ವರ್ಕ್ ಇಷ್ಟ ಆಗಿತ್ತು. ಆಮೇಲೆ ಅಫ್ಕೋರ್ಸ್ ರಮೇಶ್ ಸರ್ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ. ಆ್ಯಂಡ್ ವೆರಿ ಹ್ಯಾಪಿ ಬರ್ಡೇ ಸರ್. ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಾನು ಊರಿಗೆ ಹೋಗಿದ್ದೆ, ನಾನು ತೀರ್ಥಹಳ್ಳಿಲಿದ್ದೆ. ಅಲ್ಲಿ ಹೇಳಿದೆ ಈ ಥರ ರಮೇಶ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾ ಇದೀನಿ ಅಂತ. ಆ ರೂಮಲ್ಲಿ ಒಂದು 15-20 ಜನ ಇದ್ರು, ಲೇಡೀಸ್ ಎಲ್ಲ. ಎಲ್ಲರೂ ಏನ್ರಿ ಅವ್ರಿಗೆ ಏಜೇ ಆಗಲ್ಲ, ಅವರಿಗೆ ಎಲ್ಲರೂ ಒಟ್ಟಿಗೆ. ನಾನು ಅದೇ ಹೇಳಿದೆ, ಹೈಕೋರ್ಟ್ ಇಂದ ಅವರು ಏಜ್ ಮೇಲೆ ಸ್ಟೇ ಆರ್ಡರ್ ತಂದ್ಕೊಂಡಿದ್ದಾರೆ. ಸೊ ಹಿ ಡಸಂಟ್ ಗೆಟ್ ಏಜ್. ಈ ಲೈನ್ ಚೆನ್ನಾಗಿದೆ, ಈ ಲೈನ್ ಚೆನ್ನಾಗಿದೆ. ಯಾವ್ದಾದ್ರು ವೇದಿಕೆಯಲ್ಲಿ ನಾನು ಬರ್ತೀನಿ. ಎಷ್ಟು ವರ್ಷ ಸ್ಟೇ ಆರ್ಡರ್ ತಂದಿದ್ದೀರಾ ಸರ್ ನೀವು ಏಜ್ ಮೇಲೆ? ಸೊ ಆ ಥರ ಇತ್ತು. ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲೂ ಅಷ್ಟೇ, ನನಗೆ ಸಿನಿಮಾ ನೋಡೋಕ್ಕೆ ಮನೆಯಿಂದ ಅಂದ್ರೆ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ಅಂದ್ರೆ ಅದು ಒಂದು ರಮೇಶ್ ಅರವಿಂದ್ ಸರ್ ಇರಬೇಕು, ಇಲ್ಲ ಅಂದ್ರೆ ಅನಂತ್ ನಾಗ್ ಸರ್. ಇದು ಬಿಟ್ರೆ ಯಾವ ಮೂವಿಗೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಯಾಕೆಂದ್ರೆ ಸ್ವಲ್ಪ ಆಕ್ಷನ್, ವೈಲೆನ್ಸ್ ಆ ಥರದ್ದೆಲ್ಲ ಜಾಸ್ತಿ ಇರುತ್ತೆ ಅಂತ. ಸೊ ಹಾಗಾಗಿ ನಾನು ಅವ್ರ ಸಿನಿಮಾ ನೋಡಿ ಅಂದ್ರೆ ಕಲ್ತವನು, ಆಸೆ ಪಟ್ಟವನು, ಒಬ್ಬ ಆಕ್ಟರ್ ಆಗ್ಬೇಕು ಅಂತ, ಒಂದು ನಟ ಆಗ್ಬೇಕು ಅಂತ ಆಸೆ ಪಟ್ಟವನು. ಸೊ ಹಾಗಾಗಿ ಅವ್ರ ಜೊತೆ ಒಂದು ಅವಕಾಶ ಸಿಕ್ತಲ್ಲ ಸಿನಿಮಾದಲ್ಲಿ, ನಾನು ಇಮಿಡಿಯೇಟ್ ಆಗಿ ಆ ಆಪರ್ಚುನಿಟಿನ ಗ್ರ್ಯಾಬ್ ಮಾಡಿದೆ. ಆಮೇಲೆ ಆಕಾಶ್ ಅವ್ರ ಜೊತೆ ನಾನು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ, ಲೈಫ್ ಇಷ್ಟೇನಲ್ಲಿ. ಅದು ನನಗೆ ಮರ್ತೋಗಿತ್ತು. ಆಕ್ಚುಲಿ ಅವರೇ ನೆನೆಸಿದ್ರು ನಾನೊಂದು ಚಿಕ್ಕ ಪಾತ್ರ ಮಾಡಿದೀನಿ ಅಂತ. ಸೊ ಅದೇ ತರ ಈ ಸಿನಿಮಾದಲ್ಲೂ ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಹೋಪ್ಫುಲಿ ಆ ಪಾತ್ರಕ್ಕೆ ನಾನು ಜೀವ ತುಂಬಿದೀನಿ ಅಂತ ಅನ್ಕೊಂಡಿದೀನಿ. ಅಂಡ್ ರಾಧಿಕಾ ನಾರಾಯಣ ಅವರು ನನ್ನ ಸಿನಿಮಾದಲ್ಲಿ ಎಡಗೈಲಿ ಅವರೊಂದು ಚಿಕ್ಕ ಪಾತ್ರ ಮಾಡಿದ್ರು. ನಾನೀಗ ಅವ್ರ ಸಿನಿಮಾದಲ್ಲಿ ನಾನೊಂದು ಚಿಕ್ಕ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ನಮ್ದು ಊರಿನ ಕನೆಕ್ಷನ್ ಇದೆ, ನಮ್ದು ರವಿ ಕಶ್ಯಪ್ ಅವ್ರದ್ದು. ಸೊ ನಮ್ಮ ಸಾಗರ, ಸಿರ್ಸಿ, ಸಿದ್ದಾಪುರ ಕನೆಕ್ಷನ್ ಇದೆ. ಸೊ ಹಾಗಾಗಿ ಇದೊಂದು ಒಳ್ಳೆ ಸಿನಿಮಾ ಆಗಿದೆ, ಒಳ್ಳೆ ತಂಡ ಇದೆ, ಒಳ್ಳೆ ಉತ್ಸಾಹ, ಉದ್ದೇಶ ಎಲ್ಲ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಒಂದು ನನ್ನ ಕೆಲಸ ನಾನು ಕರೆಕ್ಟ್ ಆಗಿ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಏನ್ ಆಕಾಶ್ ಅಂಡ್ ಹೀ ಸೂಪರ್ ಪ್ಯಾಷನೇಟ್. ಇವರು ಆಕಾಶ್ ಅವರು ಈ ಮಾನಿಟರ್ ನಾವು ಆಕ್ಟ್ ಮಾಡ್ತಾ ಇದ್ರೆ ಅವ್ರು ಮಾನಿಟರ್ ನೋಡಿ ಅವ್ರು ನಗ್ತಾ ಇರ್ತಾರೆ. ಅವರು ಈಸ್ ವೆರಿ ಎಕ್ಸ್ಪ್ರೆಸಿವ್. ಆಯ್ತಾ, ನಾನು ರಮೇಶ್ ಅದೇ ಮಾತಾಡ್ಕೊಂಡ್ವಿ. ಮಾನಿಟರ್ ಒಂದ್ಸತಿ ಈಗ ನಾವು ಲೈವ್ ನಡೀತಾ ಇರ್ಬೇಕಾದ್ರೆ ಆ ತರ ಎಕ್ಸ್ಪ್ರೆಷನ್ ಕೊಟ್ರೆ ಓಕೆ, ಸೆಕೆಂಡ್ ಟೈಮ್ ರಿಪೀಟ್ ಆಗಿ ನೋಡಿದಾಗ್ಲೂ ಅದೇ ತರ ಆಗಿರುತ್ತೆ ಅವ್ರದ್ದು. ಸೊ ಈ ಸೂಪರ್ ಪ್ಯಾಷನೇಟ್. ಆಮೇಲೆ ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್. ಎಡಿಟಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಹೀಸ್ ಹಿಮ್ಸೆಲ್ಫ್ ಇಸ್ ಎಡಿಟರ್. ಸೊ ಹಾಗಾಗಿ ಅವರಿಗೆ ಎಕ್ಸಾಕ್ಟ್ಲಿ ಎಲ್ ಪಾಯಿಂಟಿಗೆ ಎಷ್ಟು ಶಾರ್ಟ್ ತಗೋಬೇಕು ಅದೆಲ್ಲ ಎಕ್ಸಾಕ್ಟ್ಲಿ ಗೊತ್ತು. ಅಕ್ಯುರೇಟ್ ಆಗಿದ್ರು. ಜಾಸ್ತಿ ಎಲ್ಲೂ ನಮಗೆ ಅಂದ್ರೆ ಎಕ್ಸ್ಟ್ರಾ ಶಾರ್ಟ್ಸ್ ತಗೊಂಡು ಆಮೇಲೆ ನೋಡೋಣ ಆ ಥರದ್ದೆಲ್ಲ ಇಲ್ಲ. ಹಿ ವಾಸ್ ಟು ದ ಪಾಯಿಂಟ್. ಸೊ ಯಾ, ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಹೀರೋಯಿನ್ ಏನು ಕೊಟ್ಟಿಲ್ಲ ನನಗೆ. ಅಂದ್ರೆ ಇದಾರೆ, ನಂಬಿಕೆ ವಾಸ್ತೆ ತರ ಒಬ್ರು ಇದಾರೆ, ಬಟ್ ಏನೋ ಅವಕಾಶ ಇರ್ಲಿಲ್ಲ. ಬೇಜಾರಿದೆ ನಿಮ್ಗೆ? ಅದು ಬೇಜಾರಿದೆ. ಥ್ಯಾಂಕ್ ಯು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಆಲ್ ದಿ ಬೆಸ್ಟ್. ಟೀಸರ್ ತುಂಬಾ ಚೆನ್ನಾಗಿದೆ. ನಾನು ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ, ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ವೆರಿ ನೈಸ್. ಐ ಲವ್ ದ ಟೀಸರ್. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಓವರ್ ಟು ಯು ಸರ್. ನಿಮ್ ಮುಂದೆ ವೇದಿಕೆ ಮೇಲೆ ಆಕ್ಚುಲಿ ನಾವು ನಿರೂಪಣೆ ಮಾಡುವಾಗ ಬೇರೆ ಯಾರಿದ್ರು ಕಾನ್ಶಿಯಸ್ ಆಗ್ತೀವಲ್ವ, ಸರ್ ಇದ್ರೆ ಒಂಚೂರು ಕಾನ್ಶಿಯಸ್ ಆಗಬೇಕು. ಓವರ್ ಟು ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಸೂ ಫ್ರಮ್ ಸೋ. ಶಿ ಈಸ್ ಬೂ ಫ್ರಮ್ ಸೋ. ಹಿ ಈಸ್ ಕಾ ಫ್ರಮ್ ಸೋ. ಸೂರ್ಯ from Southampton, England. Bhumika from Southampton, England. Gagan from South Canara. So ನಾವು 3 ಜನ ದೈಜಿಯಲ್ಲಿ NRIs ಅವ್ರ ಮಧ್ಯೆ ಒಂದು ಹಾರರ್ ಫಿಲ್ಮ್ ದೈಜಿ. ಬಹಳ ಕಾತುರದಿಂದ ನಾನು ಇದನ್ನ ಎದುರು ನೋಡ್ತಾ ಇದ್ದೆ. ಕಾರಣ ಏನು ಅಂದ್ರೆ, ನಾನು ಪ್ರೇಮದ ಕಾಣಿಕೆ ಚಿತ್ರದ ಒಂದು ಹಾಡಿತ್ತು. ಅದ್ರಲ್ಲಿ ಒಂದು ಸಾಲು ಬರುತ್ತೆ, ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು. ಹುಟ್ಟು ಸಾವು, ಇದು ಬಾಳಿನಲ್ಲಿ 2 ಕೊನೆಗಳು. ಸೊ ಐ ವಾಸ್ ಥಿಂಕಿಂಗ್, ಸರಿ ಇದೆರಡು ಕೊನೆ ಅಂದ್ರೆ ಮಧ್ಯದಲ್ಲಿರೋದೇನು ಅಂತ ಯೋಚನೆ ಮಾಡಿದಾಗ ನನಗನ್ಸಿತ್ತು ಸ್ಟ್ರಾಂಗ್ಲಿ, ಮಧ್ಯದಲ್ಲಿರೋದು ಒಂದೇ ಒಂದು ವಿಷಯ, ಪ್ರೀತಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದ್ ಕಡೆ ಹುಟ್ಟು, ಇನ್ನೊಂದು ಕಡೆ ಸಾವು, ಮಧ್ಯದಲ್ಲಿ ಪ್ರೀತಿ. ಆ ಪ್ರೀತಿ ಬೇರೆ ಬೇರೆ ರೀತಿ ಇರುತ್ತೆ. ಆ ಪ್ರೀತಿ ನಮ್ಗೆ ಸಿಗಬೇಕು ಅಂತ ಒದ್ದಾಡ್ತೀವಿ, ಅಥವಾ ಪ್ರೀತಿ ಮಾಡ್ತಾ ಇರ್ತೀವಿ, ಅಥವಾ ಪ್ರೀತಿನ ಕಳ್ಕೊಂಡು ಒದ್ದಾಡ್ತಿರ್ತೀವಿ. ಏನೋ ಒಂದು ರೀತಿ, ಅದು ಅಪ್ಪ ಅಮ್ಮನ ಬಗ್ಗೆ ಪ್ರೀತಿ ಇರ್ಬೋದು, ಕೆಲಸದ ಬಗ್ಗೆ ಇರ್ಬೋದು, ವಾಟರ್. ಈ ಹುಟ್ಟು ಸಾವು ಪ್ರೀತಿ ಫಿಕ್ಸ್ ಆಯ್ತು ಮೈಂಡಲ್ಲಿ.
ಆದರೆ ಒಂದು ವೇಳೆ ಈ ಸಾವು ಅನ್ನೋದು ಕೊನೆಯಾಗಿ ಇಲ್ಲದೆ ಇದ್ರೆ, ಅದರ ಆಚೆ ಇನ್ನೇನಾದ್ರು ಇದ್ರೆ, ಡಿ ಜಿಯವರು ಬರೆದ್ರಲ್ಲ, ಅಲ್ಲಿ ಹೋದವರು ವರದಿ ತಂದವರಿಲ್ಲ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೆಲ್ಫಿ ತಗೊಂಡು ಹೆವನ್ ರಾಕಿಂಗ್ ಪ್ಲೇಸ್ #, ಅಂತ ಯಾರು ಕಳಿಸಿಲ್ಲ. ಸೊ ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಏನ್ ಬೇಕಾದಿರ್ಬೋದು. ಅಲ್ಲಿ ಒಂದು ವೇಳೆ ಸಾವಿನ ಆಚೆ ಒಂದು ದುಷ್ಟ ಶಕ್ತಿ ಇದ್ದು ಅದೇನಾದ್ರೂ ಇಲ್ಲಿಗೆ ಬಂದು, ಇಲ್ಲಿದೆಯಲ್ಲ ಪ್ರೀತಿ, ಅದನ್ನ ಕಿತ್ಕೊಳಕ್ ನೋಡಿದ್ರೆ ಏನಾಗುತ್ತೆ ಅನ್ನೋದೇ ಎಲ್ಲ ಹಾರರ್ ಫಿಲ್ಮ್ಸ್ನ ಬೇಸ್. ನೀವು ಯೋಚನೆ ಮಾಡಿ ನೋಡಿ, ನೀವು ನೋಡಿರುವಂತ ಎಲ್ಲ ಹಾರರ್ ಫಿಲ್ಮ್ಸ್ನ ಬೇಸ್ ಏನು ಅಂದ್ರೆ, ಅಲ್ಲಿಂದ ಒಂದು ದುಷ್ಟಶಕ್ತಿ ಇಲ್ಲಿಗೆ ಬಂದು ನೀವು ಪ್ರೀತಿಸುವಂತ ಒಂದು ವಿಷಯವನ್ನ ಕಿತ್ಕೊಳಕ್ ಟ್ರೈ ಮಾಡುತ್ತೆ ಅನ್ನೋದೇ ಹಾರರ್ ಫಿಲ್ಮ್. ಆದ್ರೆ ಈ ವಸ್ತುವನ್ನ ನೀವು ಯಾರು ನೋಡದೇ ಇರುವಂತ ಇನ್ನೊಂದು ಲೆನ್ಸ್ ಅಲ್ಲಿ, ಅಟ್ಲೀಸ್ಟ್ ನಾನು ನೋಡಿರುವಂತ ಇಷ್ಟೊಂದು ಹಾರರ್ ಫಿಲ್ಮ್ಸ್ ಅಲ್ಲಿ ನಾನು ನೋಡದೇ ಇರುವಂತ ಹೊಸ ಲೆನ್ಸ್ ಅಲ್ಲಿ ಆಕಾಶ್ ಯೋಚನೆ ಮಾಡಿದ. ಈ ಪೊಸಿಷನ್ ನಾನು ನೋಡೇ ಇಲ್ಲ. ಎಷ್ಟೊಂದು ಹಾರರ್ ಫಿಲ್ಮ್ ನೋಡಿದ್ದೀನಿ, ಅದು ನನಗೆ ಬಹಳ ಬಹಳ ಇಷ್ಟ ಆಯ್ತು. ಹಾಗಾಗಿ ಈ ಫಿಲ್ಮ್ ಬಹಳ ಬಹಳ ಕಾದ್ರು ಅಂತ ನಾನು ಕಾಯ್ತಾ ಇದ್ದೀನಿ. ಬಿಕಾಸ್ ಆಫ್ ದ ಕಥೆ ವಸ್ತು ಇದೆಯಲ್ಲ, ಅದು ಅಷ್ಟು ಪವರ್ಫುಲ್ ಆಗಿದೆ. ಅಂಡ್ ದೆನ್ ದ ಥರ್ಡ್ ರೀಸನ್, ಆಫ್ ಕೋರ್ಸ್, ಬ್ಯೂಟಿಫುಲ್ ಟೀಮ್. ನಾನು ಹೇಳಿದಲ್ಲ, ಹುಟ್ಟು ಸಾವು ಮಧ್ಯೆ ಪ್ರೀತಿ ಅಂತ. ರಾಧಿಕಾ ಇಲ್ಲ ಹುಟ್ಟು ಸಾವು ಮಧ್ಯೆ ಇರೋದು ಕಾಂಪಿಟೇಷನ್ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು ಸೀನು ಬಿಡೋದಿಲ್ಲ ರೀ, ನಾನ ನೋಡೇ ಬಿಡೋಣ. ಪ್ರಾಣ ಹೋಗ್ಬಿಡುತ್ತೆ ಸರ್ ನಮಗೆ. ದೈಜಲ್ಲಿ ಯಾರ್ದೋ ಪ್ರಾಣ ಹೋಗಿದೆ, ನಮ್ದು ಇಲ್ಲಿ ಬಿಡೋದೇ ಇಲ್ಲ ಸರ್. ಏನ್ ನಾನು ಚಿಕ್ಕ ವಯಸ್ಸಲ್ಲಿ ರಜನಿಕಾಂತ್, ಕಮಲ್ ಹಾಸನ್, ಶ್ರೀದೇವಿ ಜೊತೆಗೆ ಫಿಲ್ಮ್ಸ್ ಮಾಡೋರು. ಅವ್ರ ಮಧ್ಯೆ ಒಂದು ಒಪ್ಪಂದ ಆಗ್ತಿತ್ತಂತೆ, ಒಂದು ಆರೋಗ್ಯಕರವಾದ ಒಪ್ಪಂದ. ನಾನ ಅವನ ಜನ ಯಾರು ಚಪ್ಪಾಳೆ ತರ್ತಾರೆ ನೋಡೋಣ ಅಂತ ಬೆಡ್ ಕಟ್ಕೊಂಡು ಒಬ್ರೊಬ್ರು ಸಹಾಯ ಮಾಡೋದಂತ, ಈ ತರ ಮಾಡು ಆ ತರ ಮಾಡು ಅಂತ. ಬಟ್ ಕೊನೆಗೆ ನಮ್ಮ 3 ಜನ ಯಾರು ಗೆಲ್ತಾರೆ ನೋಡೋಣ, ಚಪ್ಪಾಳೆ ಯಾರು ಗಿಡಿಸ್ಕೊಳ್ತಾರೆ ನೋಡೋಣ ಅಂತ. ಆ ಕತೆ ನನಗೆ ಮಾತ್ರ ಗೊತ್ತಿತ್ತು ಅನ್ಕೊಂಡೆ. ರಾಧಿಕಾ ಗೊತ್ತಾಗ್ಬಿಟ್ಟಿದೆ. ಏನ್ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ರಾಧಿಕಾ ಹೋಲ್ ಪಾರ್ಟಿ ರಾಧಿಕಾ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಮ್ಮ ಆಕಾಶದ ಒಂದು ರೂಲ್ ಇದೆ, ಇಡೀ ಸೆಟ್ ಅಲ್ಲಿ ಯಾರು ರಾಧಿಕಾಗಿಂತ ಹೈಟ್ ಇರಬಾರ್ದು ಅಂತ. ಆದ್ರೆ ನಮ್ ಸ್ಪರ್ಧೆ ಮೇಲೆ ನೋಡ್ ಮಾತ್ರ ಅಲ್ಲ, ಕಾಫಿ ಟೀ ತಗೊಂಡ್ ಕೊಡ್ತಾರಲ್ಲ, ಅವ್ರು ಕೂಡ ರಾಧಿಕಾಗಿಂತ ಹೈಟ್ ಇರಂಗಿಲ್ಲ. ಅದನ್ನ ಬ್ರೇಕ್ ಮಾಡಿದ್ದು ದಿಗಂತ್ ಒಬ್ರೆ. ಅಬ್ಬಾ ಬಾಪ ಅಂದೆ ನಾನು. ದಿಗಂತ್ ಬಂದ್ರು ಒಳಗೆ. ಸರ್ ವಾಟ್ ಅ ವಂಡರ್ಫುಲ್ ಮ್ಯಾನ್. ಈಗ ನೋಡಿದ್ರಲ್ಲ ನೀವು, ಬಂದ್ರೆ ಯು ಕಮ್ ವಿತ್ ದಟ್ ಎನರ್ಜಿ ಸರ್, ಯು ವಿಲ್ ಫಾಲ್ ಇನ್ ಲವ್ ವಿತ್ ಹಿಮ್. ಅದು ನಮ್ಗೆ ಗೊತ್ತಾಯ್ತು ಆಂಡಿ ಯಾಕೆ ಹಿಂಗೆ ಆಯ್ತು ಅಂತ. ಆದ್ರೆ ಇಸ್ ಸಚ್ ಅ ಲವಬಲ್ ಗೈ. ನಾವು ಅವ್ರ ಜೊತೆ ಫಿಲ್ಮ್ ಫೇರ್ ಕಂಪೇರ್ ಮಾಡಿದ್ವಿ ಜೊತೆಗೆ. ಆಮೇಲೆ ಐ ಸಾ ದಿ ಕನೆಕ್ಷನ್ ಹಿ ಹ್ಯಾಸ್ ವಿತ್ ಪೀಪಲ್. ಅವ್ರು ಒಪ್ಕೊಂಡು ಈ ಗಗನ್ ಅಂತ ಹುಡುಗನ ರೋಲ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆ ಫಿಲ್ಮ್ ಮುಗಿಸಿದಾಗ ಈ ಸರ್ ಇನ್ನೊಂದು ದೊಡ್ಡ ರೀತಿಯಲ್ಲಿ ಕೊಲಾಬ್ರೇಟ್ ಮಾಡ್ಬೇಕು ನಾ ಇಬ್ರು ಅಂತ ಆಸೆ ಪಟ್ವಿ. ಸಚ್ ಅ ಗುಡ್ ಆಕ್ಟರ್, ಸಚ್ ಅ ನೈಸ್ ಗೈ. ಐ ಲವ್ ಯು. ಥ್ಯಾಂಕ್ ಯು ಫಾರ್ ಆಡಿಂಗ್ ವ್ಯಾಲ್ಯೂ ಟು ದೈಜಿ ದಿಗಂತ್. ಸೊ ಈ ತರ ಕಾಸ್ಟ್ ಒಂದ್ ಕಡೆ, ಗಿರಿ ಈ ಫಿಲ್ಮ್ ಅಲ್ಲಿ ನೋಡಿ, ಫ್ರೇಮ್ ಅಲ್ಲಿ ಇರೋರಾಗ್ಲಿ, ಮೇನ್ ಟೆಕ್ನಿಷಿಯನ್ಸ್ ಆಗ್ಲಿ, ಎಲ್ಲರೂ ಹೈಲಿ ಸೆನ್ಸಿಬಲ್ ಪೀಪಲ್. ಯಾರು ಈ ಚಲ್ ಸೂಪರ್ಫಿಷಿಯಲ್ ಜನನೇ ಇಲ್ಲ. ಆ ಗಿರಿನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಸಚ್ ಅ ಸೆನ್ಸಿಬಲ್ ಗೈ. ಆ ತರ ಆಕ್ಟರ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ. ಅಂಡ್ ಸುನೈನಾ ಟೆರ್ರಿಫಿಕ್ ಸ್ಟಾರ್ ಕ್ಯಾಸ್ಟ್. ಸುನೈನಾ, ನಾನು ಈ ತರ ಫಿಲ್ಮ್ಸ್ ಈಗ ನಮ್ಮ ಕ್ವೀನ್ ಅದೆಲ್ಲ ಡೈರೆಕ್ಟ್ ಮಾಡಿದಾಗ ಇಂಟರ್ನ್ಯಾಷನಲ್ ಕ್ಯಾಸ್ಟ್ ಜೊತೆ ತುಂಬಾ ವರ್ಕ್ ಮಾಡಿದ್ದೀನಿ. ಐ ನೋ ಹೌ ದೇ ವರ್ಕ್. ಹೇಗೆ ಸೆಲೆಕ್ಟ್ ಮಾಡಿದಾರೆ ಅಂದ್ರೆ, ಒಬ್ಬೊಬ್ರು ಆರ್ಟಿಸ್ಟ್ ಬರೋರ್ರಿ, ಅವ್ರು ಆಕ್ಟ್ ಮಾಡೋ ರೀತಿ, ಒಬ್ಬೊಬ್ರು ಬೇರೆ ಬೇರೆ ಆಕ್ಟಿಂಗ್ ಸ್ಕೂಲ್ಸ್ ಇಂದ ಬಂದಿರೋರು. ಅವ್ರ ಟೆಕ್ನಿಕ್ ನೋಡ್ಬೇಕು, ಎಷ್ಟು ಸೀರಿಯಸ್ ಆಗಿ ಫಿಲ್ಮ್ ನ ಅಪ್ರೋಚ್ ಮಾಡ್ತಾರೆ ಅಂತ ಅದ್ಭುತವಾದ ಸ್ಟಾರ್ ಕ್ಯಾಸ್ಟ್ ನ ಸುನೈನಾ ಕೊಟ್ಟಿದ್ದಾರೆ. ಅಂಡ್ ಅಫ್ ಕೋರ್ಸ್ ವರ್ಕಿಂಗ್ ವಿತ್ ದಿಸ್ ಟೆಕ್ನಿಕಲ್ ಟೀಮ್ ಆಕಾಶ್. ಟಾನಿ ರಾಬಿನ್ಸ್ ಬಂದು ಒಂದ್ ಕಡೆ ಅದ್ಭುತವಾದ ವಿಷಯ ಹೇಳ್ತಾನೆ. ಸಕ್ಸಸ್ ಅಂದ್ರೆ ಏನು ಅಂದ್ರೆ, ಯಶಸ್ಸು ಅಂದ್ರೆ ಏನು ಅಂದ್ರೆ, ನಿಮಗೆ ಇಷ್ಟವಾದ ಕೆಲಸವನ್ನ ನಿಮಗಿಷ್ಟವಾದ ಜಾಗದಲ್ಲಿ, ನಿಮಗಿಷ್ಟವಾದ ಸಮಯದಲ್ಲಿ, ನಿಮಗೆ ಇಷ್ಟವಾದ ಹೊತ್ತು ಇಷ್ಟಪಟ್ಟು ಮಾಡೋದು ಅಂತ. ಎಷ್ಟು ಬ್ಯೂಟಿಫುಲ್ ನೋಡಿ. ಅಂದ್ರೆ ನಿಮ್ಗೊಂದು ಕೆಲಸ ಇದೆ, ನಾಳೆ ಬೆಳಗ್ಗೆ ನಿಮ್ಮ ಆಫೀಸ್ ಹೋಗ್ಬೇಕು ಅಂತ ರೂಲೇ ಇಲ್ಲ ರೀ. ನೀ ಇಷ್ಟಪಟ್ಟಾಗ ಬಾಪ, ನಿನಗೆ ಇಷ್ಟಪಟ್ಟು ಟೈಮ್ ಬಾಪ, ನಿನಗೆ ಇಷ್ಟಪಟ್ಟು ಸಂಬಳ ತಗೊಳಪ್ಪ ಅಂತ ನಿಮ್ ಬಾಸ್ ಹೇಳ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಅದು ರಿಯಲ್ ಸಕ್ಸಸ್ ಅಂತ ಹೇಳ್ತಾರೆ. ಇದ್ರ ಲಾಸ್ಟ್ಲಿ ಏನ್ ಗೊತ್ತಾ, ನಿಮ್ಗೆ ಇಷ್ಟವಾದ ಜನದ ಜೊತೆ ಕೆಲಸ ಮಾಡಬೇಕು ಅಂತ. ಏನ್ ಕೆಲಸ ಮಾಡಿದ್ರು ಸರಿ ಸರ್, ಇಷ್ಟವಾದ ಜನದ ಜೊತೆ ಮಾಡಿದಾಗ ಆ ಬ್ಯೂಟಿನೇ ಬೇರೆ. ಅಥವಾ ಬಹಳ ಇಷ್ಟವಾದ ಜನದಲ್ಲಿ ಹೋಗಿದ್ರೆ ಆಕಾಶ್, ಇಟ್ಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಯು ಆಕಾಶ್. ಒಂದು ಕಾರಣ, ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟರ್ ಅವರು. ಇನ್ಫ್ಯಾಕ್ಟ್ ಮಾತಾಡ್ಬೇಕಾದ್ರೆ ಆಕಾಶ್ ಸರ್, ನಾನು ಕಾಲೇಜ್ ಡೇಸ್ ಎಲ್ಲ ನಾವು ಸೋಡಾ ಬುಡ್ಡಿ 4 ಕಣ್ಣು ಅಂತೆಲ್ಲ ರೇಗ್ಸೋ ಸರ್ ಅಂತ. ನಿಜವಾಗ್ಲೂ 4 ಕಣ್ಣು. ಒಂದು ಡೈರೆಕ್ಟರ್ ಕಣ್ಣು, ಇನ್ನೊಂದು ಎಡಿಟರ್ ಕಣ್ಣಿದೆಯಲ್ಲ,
3ನೇ ಕಣ್ಣು ನಮ್ಮ ಶ್ರೀಶಾ, 4ನೇ ಕಣ್ಣು ರಂಜನ್. ಆ ರಂಜನ್ ಅಂತೂ ಪಿಕ್ಚರ್ ಶುರುವಾಗಿಂದ ಆಕಾಶದ ಒಂದು ದಿನ ಬಿಟ್ಟಿಲ್ಲ ರಂಜನ್. ಈ ಆಕಾಶದ್ದು ಒಂದ್ ಕಡೆ ಡೈರೆಕ್ಷನ್ ಕ್ಲಾರಿಟಿ, ಇಂಜಿನಿಯರ್ ಬೇರೆ ಅವರು, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅನಲೈಸ್ ಮಾಡಿ ಕೆಲಸಗಳನ್ನ ಮಾಡ್ತಾರೆ, ಎಷ್ಟು ಪ್ರಿಪೇರ್ಡ್ ಆಗಿರ್ತಾರೆ, ಎಷ್ಟು ಕಮಿಟೆಡ್ ಆಗಿರ್ತಾರೆ ಅಂದ್ರೆ ಐ ಆಮ್ ಸೋ ಪ್ರೌಡ್, ಹೀಸ್ ಫ್ರಮ್ ಮೈ ಟೀಮ್ ಅಂತ ಅದ್ಭುತವಾದಂಥ ಡೈರೆಕ್ಟರು. ಅಂಡ್ ಅವ್ರ ಎಡಿಟಿಂಗ್ ಸೆನ್ಸ್ ಬಗ್ಗೆ ನಾನು ಬೇರೆ ಬೇರೆ ಕಡೆ ಶೂಟಿಂಗ್ ಮಾಡಿದಾಗ ಎಷ್ಟೊಂದು ಜನ ಹೇಳ್ತಾರೆ, ಏನು ಸರ್ ಶಿವಾಜಿ ಎಡಿಟಿಂಗ್ ಯಾರು ಸರ್ ಆ ಥರ ಮೈಂಡ್, ಎಡಿಟಿಂಗ್ ಮೈಂಡ್ ಅಂತಾರೆ. ದಟ್ ಇಸ್ ಆಕಾಶ್ ಎಡಿಟಿಂಗ್ ಮೈಂಡ್. ಈ ಡೈರೆಕ್ಷನ್ನು ಎಡಿಟಿಂಗು ಎರಡೂ ಸೇರಿ ಅಲಾಂಗ್ ವಿತ್ ಶ್ರೀಶಾ ಕ್ಯಾಮ್ರಾ ಅಂಡ್ ದಿಸ್ ಡೈರೆಕ್ಷನ್ ಸಪೋರ್ಟ್, ದೈಜಿ ಡೆಫಿನೆಟ್ ಆಗಿ ಇಟ್ ವಿಲ್ ಬಿ ಅ ಟ್ರೀಟ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಆಕಾಶ್. 3 ಫಿಲ್ಮ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಸರ್. ನಾನು ಎಲ್ಲರ ಜೊತೆ ಅಷ್ಟೇ ಸರ್, ನಾನು ಎಲ್ಲರೂ ಕಮಲಾಸ್ ಜೊತೆ 9 ಪಿಕ್ಚರ್ ಮಾಡಿದ್ದೀನಿ, ಬಾಲಚಂದ್ರ ಜೊತೆ 7 ಪಿಕ್ಚರ್ ಮಾಡಿದ್ದೀನಿ. ನಾನು ಒಂದು ಕೊಲಾಬ್ರೇಷನ್ ಶುರು ಮಾಡ್ತಾ ಹೋಗ್ತಾನೆ ಇರುತ್ತೆ. ದಟ್ ಇಸ್ ಮೈ ನೇಚರ್. ಐ ವಾಂಟ್ ಟು ಡೂ ಮೋರ್ ಅಂಡ್ ಮೋರ್ ಫಿಲ್ಮ್ಸ್ ವಿತ್ ಯು. ಆ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ಆಸೆ ನಿಮ್ಮ ಜೊತೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಈ ಕತೆ ಒಂದು ಶುರುವಾಗಿದ್ದು ನಾನು ಆಕಾಶ್ದೊಂದು, ನಾನು ಈ ಫಿಲ್ಮ್ ಸ್ಕೂಲ್ಸ್ಗಳು ಹೋಗ್ತಿರ್ತೀನಲ್ಲ, ಮಾಸ್ಟರ್ ಕ್ಲಾಸ್ ಎಲ್ಲ ಮಾಡ್ತಾ ಇರ್ತೀನಿ. ಅಲ್ಲಿ ಫಿಲ್ಮ್ ಮೇಕರ್ಸ್ ಹೇಳ್ತೀನಿ, ಮೊದಲು ನೀವು ಫಿಲ್ಮ್ ಮೇಕರ್ ಆಗಬೇಕು ಅಂದರೆ ಕಿಸ್ ಮಾಡೋದು ಕಲೀರಿ ಅಂತ. ಎಲ್ರಿ ಸರ್ ಕಿಸ್ ಮಾಡೋದು ಕಲಿಬೇಕು ನೀವು, KISS, ಕೀಪ್ ಇಟ್ ಶಾರ್ಟ್ ಅಂಡ್ ಸ್ಮಾರ್ಟ್ ಅಂತ. ನೀವು ಮಾಡೋ ವಿಷಯಗಳು ಸಂಕ್ಷಿಪ್ತವಾಗಿರಬೇಕು, ಅದರಲ್ಲಿ ಬುದ್ಧಿವಂತಿಕೆ ಇರಬೇಕು. ಕೀಪ್ ಇಟ್ ಶಾರ್ಟ್ ಅಂಡ್ ಸ್ಮಾರ್ಟ್ ಅಂತ. ಅದನ್ನು ನಾನು ಫಸ್ಟ್ ಹೇಳಿದ್ದು ಆಕಾಶ್ ಅವರ ಶಾರ್ಟ್ ಫಿಲ್ಮ್ ಸುಳ್ಳೆ ಸದ್ಯ ನೋಡಿದಾಗ. ಆವಾಗ ಮೀಟ್ ಮಾಡಿದ್ದೆ ರವಿ ಕಶ್ಯಪ್. ರವಿ ಬಂದು ಅವ್ರ ಥಿಂಕಿಂಗ್ ಇದೆಯಲ್ಲ ಸರ್, ದಿಢೀರಂತ ಅಂದ್ರೆ ಮಾತಾಡ್ತೀವಿ. ಇವನು ಆಕಾಶ್ ಬಂದು ದಿಢೀರಂತ ಒಂದು ಸಣ್ಣ ರೋಲ್ ಇರುತ್ತೆ ಸರ್, ಅವ್ರನ್ನ ಕರ್ಕೊಂಡು ಬಂದ್ಬಿಡೋಣ ಸರ್ ಅಂತ ಹೇಳ್ತಾನೆ. ಯಾವುದೋ ಒಂದು ನೇಮ್ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅವ್ನ ತಲೆ ಈ ಥರ ಒಂದು ನೇಮ್ ಹೆಂಗೆ ಬಂತು ಅಂತ. ನಂತ ಒಂದು ಸ್ವಲ್ಪ ಸರ್ ಈಗ ದೊಡ್ಡ ಸ್ಟಾರ್ಸ್ನೆಲ್ಲ ತರಿಸ್ಬೋದು, ಏನು ಮಾಡ್ಬೇಕು ಸರ್ ಅಂತ. ನೋಡಪ್ಪ 2 ವಿಷಯಗಳಾಗಬೇಕು. ಒಂದು ಎಕ್ಸ್ಟ್ರಾರ್ಡನರಿ ಸೀನ್ ಇರಬೇಕು. ಈ ಪರವಳಿ ಹೆಂಗಿರ್ಬೇಕು ಅಂದರೆ ಯಾವ ಆ್ಯಕ್ಟ್ರು ತೊಗೊಂಡೋಗಿ ಕೊಟ್ಟರು ವಾವ್ ನಾನು ಇದ್ರಲ್ಲಿ ಪಾರ್ಟ್ ಆಗಿರ್ಬೇಕು ಅಂತ ಅನ್ನಿಸ್ಬೇಕು. ಒಬ್ಬ ಆ್ಯಕ್ಟರ್ಗೆ ಕನ್ವಿನ್ಸ್ ಮಾಡೋಕ್ಕೆ ಈಸಿಯೆಸ್ಟ್ ಅಂದರೆ ಆ ಥರ ಒಂದು ಡಾಕ್ಯುಮೆಂಟು, ಅಥವಾ ಇನ್ನೊಂದು ಡಾಕ್ಯುಮೆಂಟು, ಒಂದು ಬ್ಲ್ಯಾಂಕ್ ಚೆಕ್ಕು, ಪ್ರೊಡ್ಯೂಸರ್ ಸೈನ್ ಇರಬೇಕು, ಅದನ್ನು ತೊಗೊಂಬ. 2ರಲ್ಲಿ ಯಾವುದಿದ್ರು ನಾವು ಆ್ಯಕ್ಟರ್ ಆಗಿ ಹೋಗ್ತೀವಿ ಅಂತ. ಈ 2ರಲ್ಲಿ ಏನು ತಂದೋ ಗೊತ್ತಿಲ್ಲ ಆಕಾಶು. ಈ ಥರ ಇವ್ರು ಒಂದಿನ ಹೇಳ್ತಾರೆ ಗೊತ್ತಾ, ಹ್ಯೂ ಗ್ರಾಂಟ್ ಕೈಲಿ ರೋಲ್ ಮಾಡಿಸ್ಬಿಡೋಣ ಅಂತ. ಸಾರ್ ಹ್ಯೂ ಗ್ರಾಂಟ್ ಬ್ರಿಟಿಷ್ ಆಕ್ಟರ್ನ ತರಿಸ್ತೀನಿ ಅಂತೀಯಾರ ಅದೊಂದು ರೋಲ್ಗೆ. ರವಿ ಕಶ್ಯಪ್ ಇದೇ ಥರ ಸರ್, ನಾವು ಈ ಲೆವೆಲ್ ಯೋಚನೆ ಮಾಡಿದ್ರೆ ಅವ್ರು ಆ ಲೆವೆಲ್ ಯೋಚನೆ ಮಾಡ್ತಾರೆ. ಇದು ಒನ್ಸು ಟ್ವೈಸ್ ಅಲ್ಲ, ಎಲ್ಲ 87 ಟೈಮ್ಸ್. ಯಾಕೆ ಹೇಳಿ, ಡಾಲರ್ ಮೈಂಡ್ ಅದು, ಎಲ್ಲ ಡಾಲರ್ ಯೋಚನೆ ಮಾಡ್ತಾರೆ. ನಾವು ಏನು ಯೋಚನೆ ಮಾಡ್ತೀವೋ ಅದು 87 ಟೈಮ್ಸ್ ಜಾಸ್ತಿ ಯೋಚನೆ ಮಾಡ್ತಾರೆ. ಹಾಗಾಗಿ ಹಿಸ್ ಥಿಂಕಿಂಗ್ ಇಸ್ ಸೋ ಬಿಗ್. ಹಾಗಾಗಿ ಇಷ್ಟು ದೊಡ್ಡದಾಗಿ ಬಂದಿದೆ. ಸರ್ ಪ್ಲೀಸ್ ಟೇಕ್ ಇಟ್ ಫಾರ್ವರ್ಡ್. ರಿಲೀಸ್ವರೆಗೂ ಈ 87 ಡಾಲರ್ ಮೈಂಡಲ್ಲಿ ಎಲ್ಲ ವಿಷಯಗಳು ನಡೀಲಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಇಟ್ಸ್ ಅ ಬ್ಯೂಟಿಫುಲ್ ಟೀಮ್. ನನಗೆ ಏನಿತ್ತು ಭಾಳ ಖುಷಿಯಾಗಿದೆ ಗೊತ್ತಾ ಆಕಾಶ್. ಅಭಿ ಇಸ್ ಹಿಯರ್. ಅಭಿ ಬಂದು ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಬ್ರೈನ್. ಅವ್ನು ಯಾವನೋ ಡೈರೆಕ್ಟರ್ ಆಗಬೇಕಾಯ್ತು, ಯಾವುದೋ ಒಂದು ಕಾರಣಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾನೆ. ಐ ಬಿನ್ ಟೆಲಿಂಗ್ ಹಿಮ್ ಅನ್ನೆಸರಿ ಪೋಸ್ಟ್ಪೋನ್ಮೆಂಟ್ ಸರ್. ನಾನು ಈ ಥರ ಹುಡುಗರೆಲ್ಲ ಯು ಶುಡ್ ಬಿ ಮೋರ್ ಪ್ರೊಡಕ್ಟಿವ್. ಎಲ್ಲ ಯಂಗ್ಸ್ಟರ್ಸ್ ನಾನು ಹೇಳ್ತಾ ಇದ್ದೀನಿ. ಬಾಲು ಮಹೇಂದ್ರ, ನಾನು ಬಾಲು ಮಹೇಂದ್ರ ವರ್ಕ್ ಮಾಡಿದ್ದೀನಿ, ಬಾಲಚಂದ್ರ ಹತ್ರ ವರ್ಕ್ ಮಾಡಿದ್ದೀನಿ. ಬಾಲು ಮಹೇಂದ್ರ ಕೊನೆಯ ದಿನ ನಾನು ಏನಾದ್ರು ಗೊತ್ತಾ ರಮೇಶ್, ನೋಡಿ ನಾನು ಲೈಫಲ್ಲಿ 13 ಫಿಲ್ಮ್ ಮಾಡಿದ್ದೀನಿ ಅಷ್ಟೇ, ಬಾಲಚಂದ್ರ 100 ಪಿಕ್ಚರ್ ಮಾಡ್ಬಿಟ್ರು. ನಾನು ಯಾಕೆ ಅದರ ಮಾಡಲಿಲ್ಲ ಅಂತ ಕೇಳೋದು. ಇಬ್ಬರು ಜೀನಿಯಸ್ಸೇ, ಆದರೆ ಒಬ್ಬ ವ್ಯಕ್ತಿ ಮಾಡಿದ್ದು ಬರೀ 13 ಫಿಲ್ಮು, ಇನ್ನೊಬ್ರು 100 ಫಿಲ್ಮ್ ಮಾಡಿದ್ರು. ಆ ಥರ ಕೊನೆಯಲ್ಲಿ ಕೊರಗಬಾರ್ದು ಸರ್. ದಯವಿಟ್ಟು ಆಲ್ ಯಂಗ್ಸ್ಟರ್ಸ್ ಯಾರು ಟು ಮೋರ್ ವರ್ಕ್, ಟು ಮೋರ್ ಪ್ರೊಡಕ್ಟಿವಿಟಿ. ಇದೇನದು ಇರೋ ಈ ಎನರ್ಜಿನ ಚಚ್ಚಬೇಕು. ಸೊ ಡೂ ಮೋರ್ ವರ್ಕ್. ಅಭಿ ಐ ಆಮ್ ಟೆಲಿಂಗ್ ಯು ಆಲ್ಸೋ, ಪ್ಲೀಸ್ ಡೂ ಮೋರ್ ಸ್ಟಫ್. ಇವತ್ತು ನನಗೆ ಏನು ಖುಷಿ ಆಯಿತು ಅಂದರೆ, ಇವತ್ತು ನನ್ನ ಬರ್ತ್ಡೇ ವಿಶ್ ಮಾಡೋಕ್ಕೆ ಏನೋ ಫ್ಲವರ್ಸು ಬೊಕೇಸ್ ಎಲ್ಲ ಬರ್ತಾ ಇತ್ತು. ಅದರ ಮಧ್ಯೆ ಜೆನ್ಸಿ ಹುಡುಗರು 2 ಬಂದಿದ್ರು ಆಕಾಶ್. ಜೆನ್ಸಿ ಹುಡುಗರು ಬಂದಿದ್ರು. ಅವ್ರು ಏನು ತಂದಿದ್ರು ಗೊತ್ತಾ, 2 ಸನ್ಫ್ಲವರ್ ಸರ್. ಐ ವಾಸ್ ಶಾಕ್ಡ್ ಮ್ಯಾನ್. ಅಂದರೆ ನಿಮ್ಮ ಟೀಸರ್ ಅಷ್ಟು ಕ್ಲಿಕ್ ಆಗಿದೆ, ಜೆನ್ಸಿ ಕ್ಲಿಕ್ ಆಗಿದೆ ಅನ್ಸುತ್ತೆ ನನಗೆ. ತುಂಬ ಸಿಂಪಲ್ ಆಗಿ ಹುಡುಗರು ಯಂಗ್ಸ್ಟರ್ಸ್ ಕೇಮ್ ವಿತ್ ಸನ್ಫ್ಲವರ್. ಐ ಥಿಂಕ್ ಡೈಜಿ ಟೀಸರ್ ರೀಚ್ ಆಗಿದೆ ಅಂತ ಅನ್ನಿಸ್ತು. ಹಾಗಾಗಿ ದಟ್ ಇಸ್ ಡೈಜಿ. ಅತಿ ಶೀಘ್ರದಲ್ಲಿ ಈ ವಿಂಟರ್ ಅಂತ ಹಾಕಿದ್ದಾರೆ ಡೈಜಿ ನಿಮ್ಮ ಕಣ್ಣು ಮುಂದೆ ನೋಡಿ. ಐ ಆಮ್ ಶ್ಯೂರ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಹೌದು ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿ ಕತೆ ಮಿಸ್ಲೀಡ್ ಆಗುತ್ತೆ ಇನ್ನೊಂದು ಕಡೆ, ಆದರೆ ಸತ್ಯ ಅದಲ್ಲ. ಏನು ಮಾಡಲಿ, ಖಂಡಿತ ಇಲ್ಲ. ಸೂರ್ಯಕಾಂತಿಗೂ ಸೂರ್ಯನಿಗೂ ಸಂಬಂಧ ಇಲ್ಲ, ಟೈಮ್ ಲೂಪ್ಗೂ ಸಂಬಂಧ ಇಲ್ಲ, ಸತ್ಯವೇ. ಸರ್ ಮತ್ತೆ ಸೂರ್ಯನ್ಗೂ ಮತ್ತೆ ನಿಮ್ಗೂ ಸಂಬಂಧ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಹೇಳಿದ್ರಿ 1 ನಿಮಿಷನೂ ನಾನು ಟೈಮ್ ವೇಸ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು, ಸೂರ್ಯನೂ ಹಾಗೆ 1 ನಿಮಿಷನೂ ಅವ್ರು ಆರಾಮಾಗಿ ಕುತ್ಕೊಳ್ಳೋದೇ ಇಲ್ಲ. ಸೂರ್ಯ
ಆ ಫಿಲ್ಮ್ ಅಲ್ಲಿ ಕ್ಯಾರೆಕ್ಟರ್ ನೀವು ಗಮನಿಸಿದಾಗ ನನ್ನ ಹೆಸರು ಸೂರ್ಯ ಅಂತ ಇಟ್ಟಿದ್ದಾರೆ, ಇವರ ಹೆಸರು ಭೂಮಿ ಅಂತ ಇಟ್ಟಿದ್ದಾರೆ. ದಟ್ ಇಸ್ ರವಿ ಕಶ್ಯಪ್ ಅವರ ಥಾಟ್. ಅಂದ್ರೆ ಅಮೆರಿಕ ಫಸ್ಟ್ ಮಾಡೋಣ ಅಂತ ಹಾಕೊಂಡ್ವಿ, ಆಮೇಲೆ ಕೆನಡಾ ಹಾಕೊಂಡ್ವಿ, ಕೊನೆಗೆ ಅದು ಇಂಗ್ಲೆಂಡ್ ಆಗಿದೆ. ಈಗ ಇಂಗ್ಲೆಂಡ್ ಅಲ್ಲಿ ನಡೀತದೆ. ಎಸ್ ಮೇಡಮ್. ಬಟ್ ನೀವಿಬ್ರು ಸೂರ್ಯ ಮತ್ತೆ ಭೂಮಿ ಆದ್ರೆ ಚಂದ್ರ ಯಾರು ಸಿನಿಮಾದಲ್ಲಿ? ಗಾ ಫ್ರಮ್ ಸೌತ್ ಕೆನಡಾ. ಸರ್ ಶಿವಾಜಿ ಸೂರತ್ಕಲಲ್ಲಿ ರಾಧಿಕಾ ಅವರು ಜಿ ಅಂತ ಇರ್ತಾರೆ ಸರ್, ಇಲ್ಲಿ ದೈಜಿ ಅನ್ನುವಂಥದ್ದು ಅಂದ್ರೆ ಡೈಜಿ ಇದು ಕರೆಕ್ಟ್. ಇಲ್ಲ ಅದಕ್ಕೆ ಆಕಾಶ್ ಇಷ್ಟ ಆಯ್ತು ಅನ್ಸುತ್ತೆ ನನಗೆ. ಯಾವ್ದೋ ಒಂದು ಶೂಟಿಂಗ್ ಹೋಗಿದ್ದೆ, ಆ ದೈಜಿ ಅನ್ನೋದು ಏನೋ ಓದಿದ್ದೆ ಎಲ್ಲೋ ಕಡೆ, ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನನಗೆ. ಸೊ ಆಕಾಶ್ ರಕ್ತ ಸಂಬಂಧ ಅಂತಿದೆ, ಈ ಫಿಲ್ಮ್ ತುಂಬಾ ಮ್ಯಾಚ್ ಆಗ್ತಿದೆ ಅಂತ ಹೇಳಿದಾಗ ಅವ್ರಿಗೇನೋ ಆ ಪದ ಇಷ್ಟ ಆಗ್ಬೇಕು. ಆ ರಕ್ತ ಸಂಬಂಧ ದೈಜಿ ತುಂಬಾ ಪವರ್ಫುಲ್ ಆಗಿದೆ ಸರ್, ಸೌಂಡಿಂಗ್ ಚೆನ್ನಾಗಿದೆ ಅಂತ ಇಟ್ಕೊಂಡ್ರು. ಬಟ್ ಅದು ಕರೆಕ್ಟ್ ಆಗಿ ಇವತ್ತು ಹೇಳಿದ್ವಲ್ಲ, ಪ್ರೇತಾತ್ಮಗಳ ದೈವನೇ ದೈಜಿ. ಅದು ಎಲ್ಲಿ ಯಾವ ಊರಲ್ಲಿ ಏನು ಅಂತ ನಿಮಗೆ ಪಿಕ್ಚರ್ ಗೊತ್ತಾ? Sir, many happy returns of the day ಥ್ಯಾಂಕ್ ಯು. to the young and perfect actor. ಥ್ಯಾಂಕ್ ಯು. I have a couple of questions about your movie since it's your birthday there. But before that, you got a gift before your birthday, as August 23rd is celebrated as Ramesh Arvind's Day in Austin. ಎಸ್ ಎಸ್. A big applause, definitely. How does this mean to you? What does this mean to you, sir? ಇದು ನನಗೆ ಬಹಳ ಆಶ್ಚರ್ಯ, ಬಹಳ ಖುಷಿ ಕೊಟ್ಟಿದ್ದು ವಿಷಯ ಇದು. ಯಾಕಂದ್ರೆ ಆಸ್ಟಿನ್ ಟೆಕ್ಸಸ್ ಇಲ್ಲಿಂದ 15,000 ಕಿಲೋಮೀಟರ್ ಆಚೆ ಇರುವಂತ ಅಮೆರಿಕದಲ್ಲಿರುವ ನಗರದಲ್ಲಿ ಡೇ ಆಫ್ ಗ್ರಾಟಿಟ್ಯೂಡ್ ಅಂತ ಒಂದು ಈವೆಂಟ್ ಇತ್ತು ಆ ಸಿಟಿಯಲ್ಲಿ. ಅಂದ್ರೆ ಸಿನಿಮಾಗೆ ಸಂಬಂಧ ಅಲ್ಲ ಇದು. ಅಲ್ಲಿ ನನ್ನ ಕೀ ನೋಟ್ ಸ್ಪೀಕರ್ ಆಗಿ ಕರೆದಿದ್ರು, ಅಂದ್ರೆ ಕೃತಜ್ಞತೆ ಬಗ್ಗೆ ಮಾತಾಡಬೇಕು ಅಂತ, ಅರ್ಧ ಗಂಟೆ ನೀವು ಬಂದು ಮಾತಾಡಬೇಕು ಅಂತ. ಅದ್ರ ಹಿಂದೆ ಒಂದು ತುಂಬಾ ಪವರ್ಫುಲ್ ಸ್ಟೋರಿ ಇತ್ತು. ಈಗ ಯಾರೊಬ್ರು ಅಲ್ಲಿರೋರು NRI, ಅವ್ರ ಮಗನಿಗೆ 22 ವರ್ಷ, ಅವನು ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಟ್ಟಿದ್ದ. ಆಕ್ಸಿಡೆಂಟ್ ಅಲ್ಲಿ ತೀರೋಗಿದ್ದಾನೆ ಹುಡುಗ. ಈ ಪೇರೆಂಟ್ಸ್ಗೆ ತುಂಬಾ ಇದಾಗ್ಬಿಟ್ಟಿದೆ, ಸ್ಯಾಡ್ ಆಗ್ಬಿಟ್ಟಿದೆ. ಆ ಹುಡುಗನ ಬಿಲಾಂಗಿಂಗ್ಸ್ ಎಲ್ಲ ನೋಡ್ಬೇಕಾದ್ರೆ ಆ ಹುಡುಗ ಡೈರಿಯಲ್ಲಿ ದಿನಾಗ್ಲೂ ಒಂದೊಂದು ದಿನ, ಇವತ್ತು ನಾನು ಇದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ, ನೆಕ್ಸ್ಟ್ ಡೇ ಇವತ್ತು ನಾನು ಇದಕ್ಕೋಸ್ಕರ ಥ್ಯಾಂಕ್ಸ್ ಹೇಳಿದ್ದೀನಿ ಅಂತ ದಿನಾನು ಬರ್ತೀಯಾನೆ. ಇದು ಅಪ್ಪನಿಗೆ ತುಂಬಾ ಮೂವ್ ಆಗ್ಬಿಟ್ಟಿದೆ. ನಮ್ಮ ಅಪ್ಪ ಸರ್ ನಮಗೆಲ್ಲ ಇತ್ತು. ಸೊ ಅದನ್ನ ಒಂದು ವರ್ಲ್ಡ್ ಮೂವ್ಮೆಂಟ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ ಅವರು. ಹಾಗಾಗಿ ಗ್ರಾಟಿಟ್ಯೂಡ್ ಡೇ ಅಂತ ಶುರು ಮಾಡಿದ್ದಾರೆ. ಅವ್ರ ವೈಫ್ ಬಂದು ನನ್ನ ಸ್ಪೀಚಸ್ನೆಲ್ಲ ಕೇಳ್ತಾ ಇದ್ರಂತ. ಅದು ಯಾವುದೋ ಕಾರಣಕ್ಕೆ ಅವ್ರಿಗೆ ಇಷ್ಟ ಆಗಿದೆ. ರಮೇಶ್ ಅವ್ರಿಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂದ್ಬಿಟ್ಟು ಯಾರೋ ಕನ್ನಡಿಗರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಅಪ್ರೋಚ್ ಮಾಡಿದ್ರು. ನನಗೆ ಈ ಕತೆ ಕೇಳಿ ನನಗೆ 22 ವರ್ಷದ ಹುಡುಗ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಟಿದ್ದಾನೆ ಅಂತ ಕೇಳ್ತೀವಿ, ಬರ್ತಿದ್ರಿ ಅಂತ ಹೇಳ್ಬಿಟ್ಟು ನಾನು ನೋ ತರ್ರಿ ಬರ್ತೀನಿ ಬಿಡಿ ಅಂತ ಹೇಳ್ಬಿಟ್ಟಿದ್ದೆ ನಾನು. ಇಲ್ಲಿ ಮಹಾನಟಿ ನಡೀತಾ ಇದೆ, ಟೂ ಮೆನಿ ಕನ್ಫ್ಯೂಷನ್ ಪರ್ಸನ್ ಬಿಕಾಸ್ ಐ ಹ್ಯಾಡ್ ಟು ಕೀಪ್ ಅ ಪ್ರಾಮಿಸ್. ಐ ವೆಂಟ್ ದೇರ್ ರೀ. ಅಲ್ಲಿ ಹೋದ್ರೆ ಈ ಸರ್ಪ್ರೈಸು ಅವ್ರು ಆ ಮೇಯರ್ ಹೋಗಿ ಹೇಳಿದ್ದಾರೆ ಇಂಡಿಯಾದ ಒಬ್ಬ ನಟ ಬರ್ತಿದ್ದಾನೆ ಅಂತ. ಆ ಮೇಯರ್ ಯಾರದು ನಟ ಅಂತ ಬಯೋಡೇಟಾ ನೋಡಿದ್ದಾರೆ. ಅವ್ರು ಈ ಆಸ್ಟಿನ್ ಬಂದು ಅದು ಕಲೆಗಳನ್ನ ಸಂಭ್ರಮಿಸುವಂತ ನಗರ. ಇಟ್ಸ್ ಕಾಲ್ಡ್ ದ ಮ್ಯೂಸಿಕಲ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಅಲ್ಲಿ ಯಾರೇ ಕಲಾವಿದರು ಅವ್ರಿಗೆ ಇಷ್ಟವಾದ ಕಲಾವಿದರು ಬಂದ್ರೆ ಅವ್ರನ್ನ ಸಂಭ್ರಮಿಸ್ತಾರಂತೆ. ಹಾಗಾಗಿ ನಾನು ಹೋಗಿದ್ದ ದಿನ August 23rd ಆ ಈವೆಂಟ್ ಇತ್ತು. ಆ ದಿನವನ್ನ ಮೇಯರೇ ಬಂದು ನನಗೆ ಟೋಟಲ್ ಸರ್ಪ್ರೈಸ್, ಡೇ ಆಫ್ ರಮೇಶ್ ಅರವಿಂದ್ ಅಂತ ಅನೌನ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ದ ಗ್ಲೋಬಲ್ ಇಂಪ್ಯಾಕ್ಟ್ ಯು ಹ್ಯಾವ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟರು. ಬಟ್ ಸಮಥಿಂಗ್ ರೇರ್, ಏನಕ್ಕಂದ್ರೆ MGR ಅವರು ಈ ಹಾನರ್ನ MGR ನನಗೆ MGR ಬಂದಿದ್ಯಾ ಇಲ್ಲ, ನಾನು ಕೇಳಿದ್ದು ಶಿವಾಜಿ ಗಣೇಶನವರಿಗೆ. ನಾವು ಚಿಕ್ಕ ವಯಸ್ಸಿಂದ ಶಿವಾಜಿ ಗಣೇಶನವರಿಗೆ 1962 ಅಲ್ಲಿ ಶಿವಾಜಿ ಗಣೇಶನವರು ನಯಾಗ್ರಾ ಫಾಲ್ಸ್ ಹೋದಾಗ, ನ್ಯೂಯಾರ್ಕ್ ಹೋದಾಗ ಎಂತ ಬ್ಯೂಟಿಫುಲ್, ಅವ್ರಿಗೆ ಎಂತ ಅದ್ಭುತವಾದಾಗಿದ್ರೆ ಒಂದು ಗೋಲ್ಡನ್ ಕೀನ ಕೊಟ್ಟು ಈ ದಿನ ನೀವು ನಮ್ಮ ನಗರದ ಮೇಯರ್ ಒಂದಿನಕ್ಕೆ ಅಂತ ಅನೌನ್ಸ್ ಮಾಡಿದ್ರು ಶಿವಾಜಿ ಸರ್ಗೆ. ಅದು ನೆನಪಿದೆ ನನಗೆ. ಡ್ಯಾಲಸ್. Okay. So a couple of questions about your movie. Of course, Taiji ತುಂಬಾ ಚೆನ್ನಾಗಿದೆ ಟೀಸರ್. There is an unusual blend. ಒಂದು ಕಾಸ್ಮಿಕ್ ಪೋಸ್ ಇದೆ, a sunflower as a symbol and shades of horror ಎಲ್ಲ ಇದೆ. ಬಟ್ ನೀವು ಹೇಳ್ದಂಗೆ ಏನು ಒಪ್ಪಂದ ಮಾಡ್ಕೊಂಡ್ರಿ ಆಸ್ ಅನ್ ಆರ್ಟಿಸ್ಟ್ ಈ ತರ ಅನ್ಯೂಶುವಲ್ ಶೇಡ್ಸ್ ಅಲ್ಲಿ ಬರೋಕೆ, ಎಸ್ಪೆಷಲಿ ರವಿ ಕಶ್ಯಪ್ ಅವ್ರ ರಿಯಲ್ ಸ್ಟೋರಿನ ನೀವು ಬ್ಲೆಂಡ್ ಮಾಡ್ಕೊಳ್ಳೋದು ಹೀಗೆ? ಇನ್ಫ್ಯಾಕ್ಟ್ ನನಗೆ ಈ ಫಿಲ್ಮ್ ಸೀನ್ಸ್ ಮಾಡ್ತಿರ್ಬೇಕಾದ್ರೆ ಎಂಥ ವಿಷಯಗಳು ನಡೆಯುತ್ತೆ ನನ್ನ ಕ್ಯಾರೆಕ್ಟರ್ಗೆ. ಅಂದ್ರೆ ನಾವು ಸೂ ಫ್ರಮ್ ಸೋ ಅಂತ ನಾವು ಹೇಳ್ತೀವಿ ತಮಾಷೆಗೆ. ಸೂ ಫ್ರಮ್ ಸೋ ಅಲ್ಲಿ ಇಡೀ ಹಳ್ಳಿ ಎದುರ್ತಾ ಇದ್ರು. ಆ ಇಡೀ ಹಳ್ಳಿ ಎಷ್ಟು ಎದುರ್ತಾ ಇತ್ತು ಎಲ್ಲೋ ನಾನು ಒಬ್ಬರಿಗೆ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟರ್, ಅಷ್ಟು ಎದುರಿಸ್ಬಿಟ್ಟಿದ್ದಾರೆ. ಆ ಸೀನ್ಸ್ ಎಲ್ಲ ಮಾಡ್ಬೇಕಾದ್ರೆ ನನಗೆ ಇದೆಲ್ಲ ರಿಯಲ್ ಆಗಿ ನಡೀತಾ ರವಿಗೆ ಅಂತ ನಾನು ಅನ್ಸೋದು. ಯಾಕಂದ್ರೆ ರವಿ ಲೈಫಲ್ಲಿ ರವಿ ಅವ್ರ ಲೈಫಲ್ಲಿ ನಡೆದಿರೋ ಸೀನ್ಸ್ ಇದಲ್ಲ, ನನಗೆ ಆ ಮನುಷ್ಯ ಅದನ್ನ ಹೆಂಗ್ ಫೇಸ್ ಮಾಡ್ದ ಅನ್ಸೋದು ನನಗೆ. ಅಂತ ಹಾರರ್ ಸೀನ್ಸ್
ಸೊ ಅದನ್ನ ಅಫ್ಕೋರ್ಸ್ ನಾವು ಜಿಸ್ಟ್ ಆಗಿ ತೊಗೊಂಡಿದ್ದೀವಿ, ಅದನ್ನ ಅಫ್ಕೋರ್ಸ್ ಸಿನಿಮಾಟಿಕ್ ಮಾಡಿದೀವಿ, ಸಿನಿಮಾಟಿಕ್ ಲಿಬರ್ಟೀಸ್ ತೊಗೊಂಡಿದ್ದೀವಿ, ಸ್ಟೋರಿ ಟೆಲ್ಲಿಂಗ್ ಲೈಸೆನ್ಸ್ ಅಂತ ಇರುತ್ತಲ್ಲ ಅದನ್ನ ಯೂಸ್ ಮಾಡಿ ಎಷ್ಟು ಎಫೆಕ್ಟಿವ್ ಆಗಿ ಹೇಳೋಕ್ಕಾಗುತ್ತೋ, ಅವ್ರು ಸಟ್ಲ್ ಆಗಿತ್ತು ಎಕ್ಸ್ಪೀರಿಯನ್ಸ್, ಅದನ್ನ ಎಫೆಕ್ಟಿವ್ ಆಗಿ ಹೇಳಿದೀವಿ. ಸೊ ಇಲ್ಲಿರೋದು ಒಪ್ಪಂದ ಒಂದೇ, ಆ ಡಾಕ್ಯುಮೆಂಟ್ ಹೇಳ್ತಾರ ಸೆಕೆಂಡ್ ಡಾಕ್ಯುಮೆಂಟ್ ಬ್ಲಾಂಕ್ ಚೆಕ್ ಅದು. ಸರ್ ದೈಜಿ ಒಂದ್ ಕಡೆ ಆದ್ರೆ ಇದೊಂದು ಫಿಲಮ್ದು ಪೋಸ್ಟರ್ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಸರ್ ನನಗೆ. ಲೆಟರ್ ಬಾಕ್ಸ್, ಅದು ರಾಮ್, ಲೈಕ್ ಯೋರ್ ಸಿನ್ಸಿಯರ್ಲಿ ರಾಮಲ್ಲಿ ಲೆಟರ್ ಬಾಕ್ಸ್, ಇಟ್ಸ್ ಲೈಕ್ ಇಟ್ಸ್ ಅ ಮೆಸೆಂಜರ್ ಆಫ್ ಲೆಟರ್ಸ್ ತರ ನೀವು. It was so nice. There's so many fascinating facts about that particular poster, and especially about your sincerely Ram. ತುಂಬಾ ಇಂಟ್ರೆಸ್ಟಿಂಗ್ ಪೋಸ್ಟರ್ಸ್ ಬರ್ತಾ ಇದೆ, ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ. ಸೊ ಯುವರ್ ಸಿನ್ಸಿಯರ್ಲಿ ರಾಮ್ ಬಂದು ವಿಖ್ಯಾತ ಥಿಂಕಿಂಗೇ ಪೊಯೆಟಿಕ್. ನಾವು ಪೋಯಮ್ಸ್ ನ ಕೇಳಿದೀವಿ, ಪೋಯಮ್ಸ್ ನ ವಿಜುವಲ್ ಆಗಿ ನೋಡ್ಬೇಕು ಅಂದ್ರೆ ಆ ಥರ ವಿಜುವಲ್ ಪೊಯೆಟ್ ವಿಖ್ಯಾತ. ಅವ್ನು ಎಲ್ಲವನ್ನೂ ಆ ಥರ ಯೋಚನೆ ಮಾಡ್ತಾನೆ. ಆ ಥರ ಇದ್ರಲ್ಲಿ ಒಂದು ಲೆಟರ್ ಬಹಳ ಮುಖ್ಯ, ಆ ಫಿಲ್ಮ್ ಅಲ್ಲೇ ಲೆಟರ್ ಮುಖ್ಯ. ಹಾಗಾಗಿ ಆ ಥರ ಒಂದು ಪೋಸ್ಟರ್ ಬೇಕು ಅಂತ ಮೊನ್ನೆ ತೆಗೆದಿದ್ದು ಅದು. ಅವ್ನ ಮೈಂಡಲ್ಲಿ ಆ ಥರ ಒಂದು ಸೂಪರ್ ಮ್ಯಾನ್ ಡ್ರೆಸ್ ಇರಬೇಕು, ಕೈಯಲ್ಲಿ ಲೆಟರ್ ಇರಬೇಕು ಅಂತ ಪೋಸ್ಟ್ ಬಾಕ್ಸ್ ತಂದ್ರು, ಅದನ್ನ ರಿಲೀಸ್. But very in contrast with this was yours. Absolutely. In fact, all three films, KDL ನನ್ನ ಪಾತ್ರಕ್ಕೂ, ದೈಜಿಯಲ್ ನನ್ನ ಪಾತ್ರಕ್ಕೂ, ಯುವರ್ ಸಿನ್ಸಿಯರ್ ನನ್ನ ಪಾತ್ರಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆ ಥರದ್ದೇ ನಾವು ಆಕ್ಟರ್ ಆಗಿ ಚೂಸ್ ಮಾಡಬೇಕು ಅನ್ಸುತ್ತೆ. ಸದ್ಯಕ್ಕಂತೂ ನಾನು ಹೋಗ್ತಿರೋ ಸ್ಟೇಜಲ್ಲಿ ಎಷ್ಟು ಡಿಫ್ರೆಂಟ್ ಆಗಿ ಮಾಡೋಕ್ಕಾಗುತ್ತೋ, ಎಷ್ಟು ನನಗೆ ಎಕ್ಸೈಟ್ ಆಗುತ್ತೋ ಅಂತ ರೋಲ್ಸ್ ಚೂಸ್ ಮಾಡ್ತಾ ಇದ್ದೆ. We are looking forward. ಥ್ಯಾಂಕ್ ಯು. ಶೂಟಿಂಗ್ ಮಾಡ್ತೀರಿ ಸರ್ ಇವತ್ತು ಬೆಳಗ್ಗೆ 5 ಗಂಟೆವರೆಗೂ ಶೂಟ್ ಮಾಡಿದ್ದೀನಿ ಸರ್ ನಾನು ಮಹಾನಟಿಗೆ. ಸೊ ದಟ್ ಇಸ್ ಹೌ ಇಟ್ ಗೋಸ್. ಅದು ಒಂದು ಪೀರಿಯಡ್ ಹಾಗೆ ಇರುತ್ತೆ ಅದು. ನಾನು ಈಗ ಹೇಳಿದ್ನಲ್ಲ ನಿಮಗೆ, ಅದು ಸಾಧ್ಯವಾದಷ್ಟು ಕೆಲಸಕ್ಕೆ ಎಷ್ಟಾಗ್ತೋ ಅಷ್ಟು ಮಾಡ್ಬೇಕು ನಾವು ಎಲ್ಲರೂ ಅನ್ಸುತ್ತೆ ನನಗೆ. ಹಾಗಾಗಿ ನನಗೆ ಇಷ್ಟವಾದ ಕೆಲಸ ಎಲ್ಲರಿಗೂ ಟೈಮ್ ಸಿಗುತ್ತೆ, ಟೈಮ್ ಮಾಡ್ಕೊಳ್ತೀನಿ, ಯಾಕಂದ್ರೆ ಆ ಕೆಲಸ ನನಗೆ ಇಷ್ಟ. ಈ ದೈಜಿಗೆ ಮೇಕಪ್ ಎಷ್ಟು ಸಮಯ ತಗೊಂಡ್ರಿ, ಹೇಗೆ ಆಕ್ಚುಲಿ ಆ ಪೇಂಟಿಂಗ್ ಇದೆಲ್ಲ ಫಸ್ಟ್ ಟೈಮ್ ನಾವು ಟ್ರೈ ಮಾಡೋದಲ್ಲ, ಆ ಫೇಸು ಆ ಕಾರ್ನರ್ ಇರೋದು ನನಗೆ ತುಂಬಾ ಅದು ಹೇಗೆ ಮಾಡ್ತಾರೋ ಅಂದ್ಕೊಂಡೆ. ಒಂದು ಲೇಡಿ ಫಸ್ಟ್ ಬಂದು ಮಾಡಿದ್ರು ಆ ಫೇಸ್ ಪೇಂಟಿಂಗ್ನ. ಒಂದು 25 ನಿಮಿಷ ಮಾಡ್ಬಿಡ್ತಾರೆ ಸರ್. ಅದು ತೆಗೆಯೋದು ಎಷ್ಟು ಸುಲಭ ಅಂದರೆ ಸುಮ್ಮನೆ ವಾಟರ್ ವಾಶ್ ಮಾಡಿದ್ರೆ ಹೊಟ್ಟೋಗುತ್ತೆ. ನಾರ್ಮಲ್ ಮೇಕಪ್ ತೆಗೆದ್ರೆ ತುಂಬ ಸಿಂಪಲ್ ಆಗಿ ತೆಗೆದುಬಿಡ್ತಾರೆ. ಒಂದು ಹಾಫ್ ಅನ್ ಅವರ್ ಆಗುತ್ತೆ ಮೇಕಪ್ ಹಾಕೊಳ್ಳೋಕ್ಕೆ. ಅದು ಬಂದು ಅದೇ ಹೇಳ್ತೀವಲ್ಲ, ನಿಮ್ಮ ಮುಖ ಕಾಣದ ಹಾಗೆ ಬಣ್ಣಗಳಿಂದ ಬಳಿದು ಆ ದೈಜಿಗೆ ನಾವು ಕೂಗಬೇಕು, ಆವಾಗ ದೈಜಿ ಬರುತ್ತೆ ಅಂತ. ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿತ್ತು, ಯಾವ ಇಯರಲ್ಲಿ? ಇದು 2010ನಲ್ಲಿ ಆಗಿದ್ದ ಎಕ್ಸ್ಪೀರಿಯನ್ಸ್. 2010ನಿಂದ ಆಲ್ಮೋಸ್ಟ್ 14ವರೆಗೂ ಎಕ್ಸ್ಪೀರಿಯನ್ಸಸ್ ಆಗ್ತಿತ್ತು. ಎಲ್ಲಿ ಅಬ್ರಾಡ್ ಅಲ್ಲೇ ಅಮೆರಿಕಾದಾಗ, ನಾನು ಇರೋದು ಅಮೆರಿಕಾ, ಸೊ ಅಲ್ಲೇ ಆಗಿದ್ದು. ಫಾರಿನ್ ದೇವಗಳ ಕಾಟ ಕೊಟ್ಟಿದ್ದೀವಿ. ಹೌದು, ಅದು ಟ್ರೈಲರ್ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ. ಇಂಡಿಯಾದಲ್ಲೇ ದೆವ್ವಗಳಿರುತ್ತೆ ಅನ್ಕೊಳಕ್ಕೆ, ಫಾರಿನಲ್ಲೂ ದೆವ್ವಗಳಿರುತ್ತೆ. ಇಲ್ಲ, ಎಲ್ಲ ಕಡೆ ಇರುತ್ತೆ. ಸೂರ್ಯ ಎಲ್ಲೆಲ್ಲಿದ್ದಾನೆ ಅಲ್ಲೆಲ್ಲ ಕಡೆ ಇರುತ್ತೆ. ಅವ್ರಿದೆ ಅಂತಾರೆ ಮತ್ತೆ ಸರ್. ನನಗೆ ನಾವು ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂದ್ರೆ, ನಾವು ಭಯ ಪಡುವಂತ ವಿಷಯ, ನಾವು ಹೆದರುವಂತ ವಿಷಯ ಲೈಫಲ್ಲಿ ಏನೂ ಇಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯಗಳು ಹಲವಿದೆ. ಅರ್ಥ ಆಗದೆ ಇರೋವರೆಗೂ ಅದ್ರ ಬಗ್ಗೆ ಒಂದು ಭಯ ಇರುತ್ತೆ. ಅದೇ ಎಲ್ಲದ್ರ ಬಗ್ಗೆ. ಅದು ಸಿನಿಮಾ ಡೈರೆಕ್ಟರ್ ಆಗಬೇಕು, ಅರೆ ಭಯ. ಅದು ಅರ್ಥ ಆಗ್ಬಿಟ್ರೆ ಅಷ್ಟೇನದು. ಇನ್ನೇನೋ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಭಯ. ಅರ್ಥ ಆಗ್ಬಿಟ್ರೆ ಅಷ್ಟೇನದು. ಸೊ ಒಂದು ವಿಷಯ ಅರ್ಥ ಆಗೋವರೆಗೂ ಅದ್ರ ಬಗ್ಗೆ ಭಯ ಇರೋದು ಸಹಜ ಅದು. ಹಾಗಾಗಿ ದೆವ್ವ ಆಗಲಿ ಏನೇ ವಿಷಯ ನೀವು ಹೆದರ್ತಿರೋ ಅದೆಲ್ಲವೂ ನಮ್ಗಿನ್ನೂ ಅರ್ಥ ಆಗಿಲ್ಲ ಅದು. ಅಂಡ್ ನಮ್ಗೆ ಅರ್ಥ ಆಗದೆ ಇರೋ ವಿಷಯಗಳು ಎಲ್ಲದಕ್ಕೂ ಡಿವಿಜನ್ ಬಹಳ ಚೆನ್ನಾಗಿರ್ತವೆ. ನಾವು ನಮ್ಗೆ ಅರ್ಥ ಆಗದೆ ಇರೋ ಎಲ್ಲ ವಿಷಯಗಳು, ನಮ್ಗೆ ಗೊತ್ತಿಲ್ಲದೆ ಇರೋ ಎಲ್ಲ ಪ್ರಶ್ನೆಗಳು ಉತ್ತರನೇ ದೇವರು. ಆಪ್ತಮಿತ್ರ ಟೈಮಲ್ಲೂ ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಏನೂ ಆಗಿಲ್ವಾ? ನನಗೆ ಪರ್ಸನಲ್ ಆಗಿಲ್ಲ. ಇನ್ಫ್ಯಾಕ್ಟ್ ತುಂಬಾ ಜನ ನನಗೆ ಹೇಳ್ತಾರೆ, ಯಾಕಂದ್ರೆ ಆಪ್ತಮಿತ್ರ 3 ಮಾಡಬೇಡಿ ಸರ್ ನೀವು ಅಂತ. ನನಗೆ ಅದು ಐ ಸೇ ಇಟ್ ಜಸ್ಟ್ ಅ ರೋಲ್ ರೀ, ಅದು ನಾಗವಳ್ಳಿ ಅನ್ನೋದು. ನನಗೆ ಖಂಡಿತ ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಖಂಡಿತ ಮಾಡ್ತೀನಿ. ಮಾಡ್ತೀರಾ ಸರ್ ಆಪ್ತಮಿತ್ರ 3 ಬಂದ್ರೆ? 100% ಮಾಡ್ತೀನಿ. ಇಲ್ಲ, ಇದು ಯಾವುದೂ ಇಲ್ಲ. ನೀವು ಬೇರೆ ಯಾವ ಸಿನಿಮಾ ನೋಡಿದ್ರು, ಹಾಲಿವುಡ್ ಆಗಲಿ ಅಥವಾ ಎನಿ ಮೂವೀಸ್, ಬೇರೆ ಯಾವುದೇ ನೋಡಿದ್ರು ನೀವು ಇದು ಕಂಪೇರ್ ಮಾಡೋಕ್ಕೆ ಆಗಲ್ಲ. ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಆ ರೆಫರೆನ್ಸ್ ಇಲ್ಲ.
ಸೊ ಇಟ್ಸ್ ಎ ಯುನಿಕ್ ಸ್ಟೋರಿ, ಇಟ್ಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆದ್ರಿಂದ ಅದನ್ನು ನಾನು ನರೇಟ್ ಮಾಡ್ತಾ ಕೆಲವು ಸಿನಿಮಾಟಿಕ್ ಲಿಬರ್ಟಿ ಇರುತ್ತೆ. ಕೆಲವುದು ಹಾಲ್ ಸಿನಿಮಾ ಇಂಥದ್ದು ಹಿಂಗೆ ಅಂತ ಮಾಡೋದಿರುತ್ತೆ, ಅದೇ ಇರುತ್ತೆ. ಬಟ್ ಯು ಕೆನಾಟ್ ಕಂಪೇರ್ ಟು ಎನಿ ಮೂವೀಸ್ ಅಟ್ ಆಲ್. ಕ್ಲೈಮ್ಯಾಕ್ಸ್ ಅಂತ ಇರುತ್ತೆ, ನಿಮಗಾಗಿದ್ದಂತ ಎಕ್ಸ್ಪೀರಿಯನ್ಸ್ ಏನು ಕ್ಲೈಮ್ಯಾಕ್ಸ್ ಆಗಿಲ್ಲ? ಇಲ್ಲ, ಈ ಬೇಸಿಸ್ ಇವ್ರು ನಡೆದಿದ್ದು ಇದೆಯಲ್ಲ, ಅವ್ರಿಗಾಗಿದ್ದ ವಿಷಯಗಳನ್ನ ತಗೊಂಡು ಅದನ್ನು ಟೋಟಲಿ ಅದನ್ನ ಫಿಕ್ಷನೈಸ್ ಮಾಡಿದ್ದೀವಿ. ಹಾಗಾಗಿ ಸಿನಿಮಾಗೆ ಬೇಕಾಗಿರೋ ಡ್ರಾಮಾ ಎಲ್ಲವೂ ಇದೆ. ಕ್ಲೈಮ್ಯಾಕ್ಸ್ ಇದು ಟೋಟಲಿ ಡಿಫರೆಂಟ್. ಅನುಭವ ಆಗಿದೆಯಾ ನಿಮಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್? ಇಲ್ಲ, ನಾನು ಅಂದ್ರೆ ನಾವು ತೀರ್ಥಹಳ್ಳಿಲಿದ್ದಾಗ ನಮ್ಮನೆ ಇದ್ರೆ ಅವಾಗ ಗುಡ್ಡದ ಭೂತ ಅಂತ ಒಂದು ಸೀರಿಯಲ್ ತುಂಬಾ ಫೇಮಸ್ ಇತ್ತು. ನಮ್ಮ ಮನೇನೂ ಎದುರುಗಡೆ ಮುಂದೆ ಹಂಗೆ ಇತ್ತು, 3 ತೆಂಗಿನ ಮರ ಇತ್ತು. ನಾವು ಮಧ್ಯ ಅಲ್ಲಿ ರಾತ್ರಿ ಪಂಚೆ ಗಿಂಚೆ ಎಲ್ಲ ಕಟ್ಟಿದ್ವಿ, ಯಾವ್ದಾರ ಬೆಂಕಿ ಬರುತ್ತಾ ಸುಟ್ಟು ಹೋಗುತ್ತಾ ಆ ಥರದ್ದೆಲ್ಲ ತುಂಬಾ ಹೆದರಿಕೆ ಇತ್ತು. ಬಟ್ ಇದೇನೋ ಒಂದು ಟೈಮ್ ಆದ್ಮೇಲೆ ನನಗೆ ಅದು ಆ ಭೂತದ ಭಯನೇ ಹೋಗ್ಬಿಡ್ತು. ಇವಾಗ ನೀವು ಈ ಹಾಂಟೆಡ್ ಮನೆ ಅಂತ ಹೇಳಿ ಬೇಕಾದ್ರೆ ನಾನು ಅಲ್ಲಿ ಹೋಗಿ ಬರ್ತೀನಿ, ಆರಾಮಾಗಿ ನೈಟ್ ಸ್ಪೆಂಡ್ ಮಾಡಿ ಬರ್ತೀನಿ ನಾನು. ಇದು ಇವ್ರ ಕತೆ ನಡೆದಿದ್ದು ಅಲ್ಲಿ ಅಮೆರಿಕಲ್ಲಿ. ಆಗ್ಲಿಂದ ಅವರಿಗೆ ಸಮೂಹ ಇಲ್ಲ ಸರ್, ಈ ಕತೆ ಅಲ್ಲಿ ನಡೀತು, ಆ ತರದೇ ಫೀಲ್ ಬೇಕು ಅಂತ ಇವ್ರು ತುಂಬಾ ಹಠ. ಈ ಕತೆ ನಾವು ಇವ್ರನ್ನ ಹೇಳಿದ್ವಿ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಸರ್ ಹಿಂಗೆ ಅಂತ. ಇಲ್ಲ ಸರ್, ಅದು ಸೋಲದು ನಡೆದಿರೋದು, ಅದು ಹಂಗೆ ಇರಬೇಕು ಅಂತ ಇವ್ರು ಇನ್ಸಿಸ್ಟ್ ಮಾಡಿ. ದಟ್ ಇಸ್ ವೈ ಇನ್ಸಿಸ್ಟೆಡ್. ಅಂಡ್ ಇವ್ರು ಎಷ್ಟು ಪರ್ಟಿಕ್ಯುಲರ್ ಅಂದ್ರೆ ನೀವು ನಂಬೋದಿಲ್ಲ ಸರ್, ನಾವೇನಾದ್ರು ಒಂದು ಸೆಟ್ ಕ್ರಿಯೇಟ್ ಮಾಡಿ ಈ ತರ ಮಾಡಿದ್ರೆ ಇಲ್ಲ ಈ ತರ ಇರೋಲ್ಲ, ಈ ತರ ಲೈಟ್ ಇರೋಲ್ಲ ಅಲ್ಲಿ, ಯಾರು ಜನ ನಂಬೋದಿಲ್ಲ. ಇಲ್ಲ ಸರ್, ನಮ್ಮವ್ರು ನೋಡಿ ಇಲ್ಲ ಇದು ಲಂಡನ್ ಈ ತರ ಇಲ್ಲ, ಈ ಲೈಟ್ ಆಗಲ್ಲ ಅಂತ. ಅಷ್ಟು ಅಲ್ಲಿ ಎಲ್ಲಿ ಆ ಹೀಟರ್ ಹೆಂಗಿರುತ್ತೆ ಎಲ್ಲವೂ ಈ ಶೂ ಅಲ್ಲ, ನಾವು ಇಂಡಿಯನ್ ಶೂ ಹಾಕೊಳ್ಳೋಂಗೇ ಇಲ್ಲ ಸರ್, ಆ ಲೆವೆಲ್ ಈಸ್ ಪರ್ಟಿಕ್ಯುಲರ್. ಯಾಕಂದ್ರೆ ಅವ್ರನ್ನ ನೋಡಿದಾರಲ್ಲ, ಹಾಗಾಗಿ ಇರುವಂತ ಸಣ್ಣ ಸಣ್ಣ ವಿಷಯಗಳನ್ನ ಹಠ ಹಿಡಿದು ಅದು ಹೆಂಗೋ ತರಿಸಿ ಅಂತದೇ ಮಾಡಿಸ್ತಾರೆ. ಇಲ್ಲಿ ನಾವು ಬೈ ಚಾನ್ಸ್ ಪ್ಯಾಚ್ ಮಾಡ್ಬೇಕಲ್ಲ ಸರ್, ಎಷ್ಟೊಂದು ವಿಷಯಗಳನ್ನ ಶೂಟ್ ಮಾಡ್ಬೇಕಾಗುತ್ತೆ. ಟೋಟಲ್ ಸಿನಿಮಾ ನಡೆದಿದೆ ಅಲ್ಲಿ ಲಂಡನ್ನೇ. ಇಲ್ಲ ಅಂತಲ್ಲ. ಅದೇ ಫಿಲ್ಮ್ ಫಸ್ಟ್ ಡೇ ಫಸ್ಟ್ ಶೋ ದಯವಿಟ್ಟು ಇದಕ್ಕೋಸ್ಕರ ಫಾರಿನ್ ದೇವಳು ಫ್ರಾಕ್ ಹಾಕೊಳುತ್ತಾ, ನೈಟಿ ಹಾಕೊಳುತ್ತಾ, ಸೀರೆ ಹಾಕೊಳುತ್ತಾ, ಅದು ಬಿಳಿ ಕಲರ್ ಇರುತ್ತಾ, ಜಲ್ ಅಂತ ಕಾಲಲ್ಲಿ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ಕೋತಿಗಳು ಫಿಲ್ಮ್ ಮಾಡಿದಾಗ ಅದು ಉಮಾಶಿ ದೇವತ್ರ ಬರ್ತಾರೆ, ಕುಂಟ್ಕೊಂಡು ಬರ್ತಾರೆ. ನಾವೀ ದೆವ್ವಕ್ಕೆ ಕಾಲೇ ಇರಲ್ಲ, ಇದೇನು ಕುಂಟ್ಕೊಂಡು ಬರ್ತಾ ಇದೆ ಅಂತ. ಆತರ ನಿಮ್ದು ಮಿತ್ತಲ್ಲ ಇದೆಯಲ್ಲ ಸರ್, ಒಂದು ದೆವ್ವದ ಫಿಲ್ಮ್ ಅಲ್ಲಿ ಏನೇ ನಾವು ನೋಡಿದೀವೋ ಆ ಸಣ್ಣ ವಿಷಯವೆಲ್ಲ ಇದೆ. ಸೊ ದಟ್ ಆ ಟೆಂಪ್ಲೇಟ್ ನ ಬ್ರೇಕ್ ಮಾಡಿಲ್ಲ, ಬಟ್ ಅದು ಹೊಸ ರೀತಿಯಲ್ಲಿ ಬರುತ್ತೆ, ಅದು ಡಾಲರ್ ರೂಪದಲ್ಲಿ ಬರುತ್ತೆ ಎಲ್ಲ. ಓಕೆ, ಆಲ್ಮೋಸ್ಟ್ ಸಾಕಷ್ಟು ವಿಚಾರಗಳು ಶೇರ್ ಮಾಡ್ಕೊಂಡ್ವಿ ಅನ್ಸುತ್ತೆ. ಇನ್ನೊಂದು ವಿಷಯ ಇದೆ ಸರ್, ಏನ್ ಸರ್ ನಿರ್ಮಾಪಕರಿಗೆ? ಅದೇ ಒಂದು ವಿಷಯ ಏನಂದ್ರೆ ಸ್ಟಾರ್ ಕಾಸ್ಟ್ ಬಂದಾಗ ಸುನೈನಾ ಹೆಲ್ಪ್ ಅಸ್ ಅ ಲಾಟ್. ಒಂದು ಅದ್ರ ಜೊತೆಗೆ ನಮಗೆ ಕೆಲವು ಒಂದು ಕ್ಯಾರೆಕ್ಟರ್ಸ್ಗೆ ಇಂಥವರೇ ಬೇಕು ಅಂತ ಅನಿಸಿದಾಗ ನಾವು ವಿ ರೀಚ್ ಟಾಪ್ ಮೋಸ್ಟ್. ಈವನ್ ಹಾಲಿವುಡಲ್ಲಾಗಲಿ ಅಥವಾ ಬ್ರಿಟಿಷ್ ಸಿನಿಮಾಲಾಗಲಿ ನೋಡಿದೆ, ಮೇಯ್ನ್ ಆಕಾಶ್ ಅವ್ರು ತೋರಿಸ್ತಾರೆ, ಅಲೆಕ್ಸಾಂಡ್ರಾ ಅಂತ, ಶಿ ಇಸ್ ಮಿಸ್ ಐರ್ಲೆಂಡ್, ಅವ್ರನ್ನ ನಾವು ಕರೆಸಿ ಮೇಯ್ನ್ ಪಾತ್ರ ಮಾಡಿಸಿದ್ದೀವಿ. ಅದ್ರ ಜೊತೆಗೆ ಸ್ಯಾಂಡಿ ಹಿಗಿನ್ಸ್ ಅಂತ ಮಾಡಿದ್ದಾರೆ, ಇಂಟರ್ಪ್ರಿಟರ್ ಟಾಮ್ ಕ್ರೂಸ್ ಮೂವಿ ನೋಡಿದರೆ ಅದ್ರ ಜೊತೆ ಅದರಲ್ಲಿ ಮಾಡಿದ್ದಾರೆ ಸ್ಯಾಂಡಿ ಹಿಗಿನ್ಸ್ ಅವರು. ಮತ್ತು ಫ್ಲೋರೆನ್ಷಿಯಾ ಅಂತ, ಶೀಸ್ ಫ್ರಮ್ ಅರ್ಜೆಂಟೀನಾ, ಅವರಿಂದ ಕರೆಸಿದ್ದೀವಿ. ಮತ್ತು ಸ್ಯಾಂಡಿ ಹಿಗಿನ್ಸ್ ಅಮೆರಿಕಾಯಿಂದ, ಅಲೆಕ್ಸಾಂಡ್ರಾ ಇಂಗ್ಲೆಂಡಿಂದ. ಸೊ ಆ ಥರ ನಾವು ಒಂದು ಸ್ಟಾರ್ ಕ್ಯಾಸ್ಟ್ನ ಒಂದು ಟಾಪ್ ಲೆವೆಲ್ ಸ್ಟಾರ್ ಕ್ಯಾಸ್ಟ್ನ, ಎಕ್ಸ್ಪೀರಿಯನ್ಸ್ ಸ್ಟಾರ್ ಕ್ಯಾಸ್ಟ್ನ ನಾವು ಕ್ಯಾಸ್ಟ್ ಮಾಡಿದ್ದೀವಿ. ಸೊ ನಾಟ್ ಜಸ್ಟ್ ಹಾಲಿವುಡ್, ಈವನ್ ಈ ಸಿನಿಮಾ ಒಂದು ಹಾಲಿವುಡ್ನ ಮೀರಿಸೋ ಒಂದು ಲೆವೆಲಲ್ಲಿ ಇದೆ, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಒಂದು ಚಂದದ ಫೋಟೋ ಸೆಷನ್, ಅದಕ್ಕಿಂತ ಮುಂಚೆ ಸನ್ಫ್ಲವರ್ಸ್ ಕೊಡ್ತಾರೆ ಸರ್. ಇದು ಸನ್ಫ್ಲವರ್ಸ್ ಕೊಟ್ಟು ಫೋಟೋ, ಅದು ಚೆನ್ನಾಗಿರುತ್ತೆ ಅಂತ, ಬಿಕಾಸ್ ಜೊತೆಗೊಂದು. ಆಮೇಲೆ ಒಂದು ಕೇಕ್ ಕಟಿಂಗ್ ಸೆಷನ್ ಇದೆ. ರಮೇಶ್ ಸರ್ ಒಂದು ನಿಮಿಷ ಕೊಟ್ಟು ಬಿಡ್ತಾರೆ. ಆದ್ರೂ ಸನ್ಫ್ಲವರ್ ನನ್ನ ಫೇವ್ರೆಟ್ ಫ್ಲವರ್ ಸರ್. ಇವತ್ತಿಂದ ನೋಡಿ 3 ಚಪ್ಪಾಳೆ ಹೊಡಿಬಾರ್ದ, ಸನ್ಫ್ಲವರ್ ಇಟ್ಕೊಂಡು ದೈಜಿ ಬರುತ್ತೆ ಅಂತ. Don't try this at home.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.